ಇಡ್ಲಿ ಜೊತೆ ಮಟನ್ನು, ಆಮೇಲೆ ಆ ಮಟನ್ ಚಾಪ್ಸ್ ಗ್ರೇವಿ ಇವೆಲ್ಲ ಎತ್ಕೊಂಡು ಒಂದು ಬೈಟ್ ಹೋಗ್ಬಿಟ್ರೆ ಮಾತ್ರ ಬೆಳಗ್ಗೆ ಸೂಪರ್. ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ತುಂಬ ದಿನದ ನಂತರ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈ ಮಾಡೋದಕ್ಕೆ ನಾಗದೇವನಹಳ್ಳಿ ಹತ್ರ ಬಂದಿದ್ವಿ. ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದನೇ ಬನ್ನೂರು ಬಿರಿಯಾನಿ ಸಿಗುತ್ತೆ. ಬನ್ನೂರು ಬಿರಿಯಾನಿ ಅನ್ನೋ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಜೊತೆಗೆ ಇಡ್ಲಿ, ಕಾಲ್ ಸೂಪು, ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಈ ಥರ ಬೇಜಾನ್ ವೆರೈಟಿ ಮಾರ್ನಿಂಗ್ 4 ಗಂಟೆಗೆ ಸಿಗೋವಂಥದ್ದು. ಸೊ ಇವತ್ತು ಭಾನುವಾರದ ಬಾಡೂಟಕ್ಕೆ ಬಂದಿರೋವಂಥದ್ದು ಬನ್ನೂರು ಬಿರಿಯಾನಿ ಹೋಟೆಲ್ಗೆ. ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡಿಕೊಂಡು ಬಿಸಿ ಬಿಸಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪ್ನ ಟ್ರೈ ಮಾಡ್ಕೊಂಡು ಸಿಗ್ತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ನು ನಾಗದೇವನಹಳ್ಳಿ ರಿಂಗ್ ರೋಡಲ್ಲಿ ಇರೋವಂಥದ್ದು. ಲೊಕೇಶನ್ ನಿಂಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬರ್ಬೋದು. ಈಗ ಹೋಗೋಣ ಬನ್ನಿ, ಬಿಸಿ ಬಿಸಿ ಊಟ ಮಾಡ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಹೋಟೆಲ್ ಹೆಸರು? ಹೋಟೆಲ್ ಹೆಸರು ಬಂದು ಬನ್ನೂರು ದಮ್ ಬಿರಿಯಾನಿ ಅಂತ. ಏನೇನು ಸಿಗುತ್ತೆ ಇಲ್ಲಿ? ನಮ್ಮಲ್ಲಿ ಬನ್ನೂರು ನಾಟಿ ಮಟನ್ ಬಿರಿಯಾನಿ ಸಿಗುತ್ತೆ, ಫೇಮಸ್ಸು. ಆಮೇಲೆ ಮಟನ್ ಚಾಪ್ ಸಿಗುತ್ತೆ, ಬೆಳಗ್ಗೆ ಇಡ್ಲಿ ಕಾಲ್ ಸೂಪ್ ಸಿಗುತ್ತೆ. ಮಾರ್ನಿಂಗ್ ಅರ್ಲಿ 4 ಗಂಟೆಗೆ ಓಪನ್ ಆಗುತ್ತೆ ನಮ್ಮ ಹೋಟ್ಲು. 4 ಗಂಟೆಗೆ ಜನ ಪಾಪ ದೂರದಿಂದ ಬರ್ತಾರೆ, ಕಾಯ್ಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡ್ತಾರೆ. ಪಾಪ 1 ಗಂಟೆ ನಾವು ಬಿರಿಯಾನಿ ದಮ್ ಮಾಡ್ಬೇಕಾದ್ರೆ ಕಾಯ್ತಾ ಇರ್ತಾರೆ ಜನ. 1 ಗಂಟೆಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಕಾರಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸರ್ ಎಷ್ಟೊತ್ತು ತೆಗಿತೀರ ಅಂತ 4 ಗಂಟೆಗೆ ಕರೆಕ್ಟಾಗಿ ತೆಗಿತೀವಿ. ತೆಗೆದು ಅವ್ರಿಗೆ ಬಿಸಿ ಬಿಸಿ ಬಿರಿಯಾನಿ ಕೊಡ್ತೀವಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಲೆಗ್ ಸೂಪ್ ಸಿಗುತ್ತೆ, ಮಟನ್ ಚಾಪ್, ಚಿಕನ್ ಚಾಪ್ಸು, ಕಬಾಬು ಮಾರ್ನಿಂಗ್ ಸಿಗುತ್ತೆ. ಇನ್ನು ಮುಂದಕ್ಕೆ ನಾವು ನೆಕ್ಸ್ಟ್ ಸಂಡೇಯಿಂದ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಐಡಿಯಾ ಮಾಡ್ತಾಯಿದ್ದೀವಿ. ಫುಲ್ ಮೀಲ್ಸ್ ಕೊಡೋಣ ಜನಕ್ಕೆ ಅಂತೇಳಿ. ಮಾರ್ನಿಂಗ್ ಮಾತ್ರ ಕೊಡ್ತಾಯಿದ್ದೀವಿ. ಮಧ್ಯಾಹ್ನ ಮೇಲೆ ಊಟ ಬೋಟಿ ಊಟ ಕೊಡೋಣ ಅಂತೇಳಿ, ಕೈಮಾ ಊಟ, ಮಟನ್ ಊಟ, ತಲೆಮಾಂಸ ಊಟ ಕೊಡೋಣ ಅಂತ. ಆಮೇಲೆ ನಾಟಿ ಕೋಳಿ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಬನ್ನೂರದು ನಾಟಿ ಮಟನ್ ಕೊಡ್ತಾಯಿದ್ದೀವಲ್ಲ, ಅದ್ರ ಜೊತೆ ಗುಡ್ಡೆ ಮಾಂಸ ಊಟ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡ್ತಾಯಿದ್ದೀವಿ, ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದೊಂದು ಕೊಡೋಣ ಅಂತ ಇದ್ದೀವಿ. ನೆಕ್ಸ್ಟ್ ಸಂಡೇಯಿಂದ ಸಿಗುತ್ತೆ. ಸಂಡೇ ಅಂದರೆ 11ನೇ ತಾರೀಕಿಂದ ಸಿಗುತ್ತೆ. 11ನೇ ತಾರೀಕಿಂದ ಮಧ್ಯಾಹ್ನ ಊಟ ಸಿಗುತ್ತೆ, ರಾತ್ರಿ ಊಟನೂ ಸಿಗುತ್ತೆ. ಬಿರಿಯಾನಿ ಫುಲ್ ಸೌದೆನೇ ಸರ್. ಸೌದೆ ಒಲೆನೇ. ಮಸಾಲೆ ಎಲ್ಲ ನಾವೇ ರೆಡಿ ಮಾಡೋದು. ಬಿರಿಯಾನಿಗೆ ಮತ್ತು ಇನ್ನೊಂದಕ್ಕೆಲ್ಲ ಮಸಾಲ ನಮ್ಮದೇನೆ, ಓನ್ ಮಸಾಲ ಸರ್. ನಾಗದೇವನಹಳ್ಳಿ ಅಂತ, ಕೆಂಗೇರಿ ಉಪನಗರ, ನಾಗದೇವನಹಳ್ಳಿ ರಿಂಗ್ ರೋಡ್ ಇದು. ವೆಲ್ಕಮ್. ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಮಟನ್ ಪೀಸ್ ತಗೋ. ಎಲ್ಲರೂ ಕೂಡ ಎರಡು ಮಟನ್ ರೈಸ್. ಚಿಕನ್ ಬಿರಿಯಾನಿ ಅಷ್ಟೇ ಸರ್.
ಭಾನುವಾರ ಬೇರೆ ಬೇಜಾರು ಹೊಟ್ಟೆ ಎಸಿತಿದೆ. ಬೆಳಗ್ಗೆ ಬಂದ್ಬಿಟ್ಟು ಮುಂದ್ಗಡೆ ಫುಲ್ಲು ಟೆಂಪ್ಟಿಂಗ್ ಆಗಿರೋಂಥ ನಾನ್ ವೆಜ್ ಐಟಮ್ಗಳು ಇದ್ದಾವೆ. ಬನ್ನೂರು ಬಿರಿಯಾನಿಗೆ ಬಂದರೆ ಬನ್ನೂರು ಬಿರಿಯಾನಿ ಜೊತೆ ಮಟನ್ ಚಾಪ್ಸು ಚಿಕನ್ ಚಾಪ್ಸು ಫೇಮಸ್ ಇಲ್ಲಿ. ಮಟನ್ ಚಾಪ್ಸು ಇಲ್ಲ ಚಿಕನ್ ಚಾಪ್ಸ್ನ ಇಡ್ಲಿ ಮೇಲೆ ಹಾಕ್ಸ್ಕೊಂಡು ತಿಂತಿದ್ರೆ ಮಜಾ. ಆಮೇಲೆ ಬೆಳಗ್ಗೆ ಬಂದರೆ ಕಾಲು ಸೊಪ್ಪು ಸಿಗುತ್ತೆ. ಬಿಸಿ ಕಾಲು ಸೊಪ್ಪು ನಿಮಗೆ ಎವ್ರಿ ಡೇ 4 ಗಂಟೆಗೆ ಅವೈಲೇಬಲ್ ಇರುತ್ತೆ. ಫಸ್ಟು ಕಾಲು ಸೊಪ್ಪಿಂದ ಶುರು ಮಾಡೋಣ. ಬಿಸಿ ಕಾಲು ಸೊಪ್ಪನ್ನ ಇಳಿಸ್ತಿದ್ರೆ ಬೆಳಗ್ಗೆ ಆಹಾ, ಸ್ಟ್ರಾಂಗ್ ಆಗಿದೆ. ಕುಡಿದ ತಕ್ಷಣ ಬಿಸಿ ಜೊತೆಗೆ ಫ್ಲೇವರು ಸಕ್ಕತ್ತಾಗಿದೆ. ಘಾಟು ಖಾರ ಎಲ್ಲ ನಿಮಗೆ ಒಟ್ಟೊಟ್ಟಿಗೆ ಸಿಗುತ್ತೆ. ಪೆಪ್ಪರೆಲ್ಲ ಜಾಸ್ತಿನೇ ಹಾಕಿದರೆ ರುಚಿ ಇದೆ. ಒಟ್ಟಿನಲ್ಲಿ ಸಕ್ಕತ್ತಾಗಿದೆ. ಮಸ್ಟು ಟ್ರೈ ಏನಂದರೆ ಮಟನ್ ಚಾಪ್ಸ್ ಜೊತೆ ಇಡ್ಲಿ ಡಿಪ್ ಇರುತ್ತೆ. ಮಜಾ ಸಕ್ಕತ್ತಾಗಿರುತ್ತೆ ನಿಮಗೆ ನೋಡಿ. ಆಲ್ರೆಡಿ ಆ ಒಂದು ಏನಿದೆ ಈ ಒಂದು ಸೇರ್ವ ಇಡ್ಲಿ ಜಿಪ್ಪಲ್ಲಿ ಮಟನ್ ಚಾಪ್ಸ್ದು ಗ್ರೇವಿ ಫುಲ್ಲು ಇಳ್ಕೊಂಬಿಟ್ಟಿದೆ. ಆಮೇಲೆ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಿರೋ ಥರ, ಅದ್ರಲ್ಲಿ ಗಟ್ಟಿಯಾಗಿ ಮಾಡಿರೋ ಥರ ನಿಮಗೆ ಫೀಲ್ ಆಗುತ್ತೆ. ಸ್ವಲ್ಪ ಟ್ಯಾಂಗಿನೆಸ್ಸು, ಆಮೇಲೆ ಮಟನ್ ಫ್ಲೇವರು ಆ್ಯಂಡ್ ಇದು ಡಿಫ್ರೆಂಟಾಗಿದೆ ರುಚಿ. ನಾರ್ಮಲಾಗಿ ಎಲ್ಲ ಕಡೆ ತಿಂತಿರಲ್ಲ ಆ ಥರ ಒಂಥರ ಇಲ್ಲ, ಇದೊಂಥರ ಬೇರೆ ಥರನೇ ಇದೆ. ರುಬ್ಬಿ ಹಾಕಿ ಮಾಡಿರೋ ಮಸಾಲ ಇದು. ಮಟನು ಅಷ್ಟೇ, ಈ ಒಂದು ಮಸಾಲದಲ್ಲಿ ಮಟನ್ ಅಂತೂ ಹೆಂಗೆ ಮ್ಯಾಶ್ ಆಗೋಗಿದೆ ನೋಡಿ. ಹತ್ರ ಬಂದರೆ ಗೊತ್ತಾಗುತ್ತೆ. ಸೊ ಮಟನ್ ಪೂರ್ತಿ ಫುಲ್ಲು ಮ್ಯಾಶ್ ಆಗೋಗಿದೆ, ಬೆಂದೋಗ್ಬಿಟ್ಟಿದೆ. ಯಾವುದೋ ಎಳೆ ಮರಿ ಇದು. ಬಾಬಾ ಇಡ್ಲಿ ಜೊತೆ ಮಟನ್ನು, ಆಮೇಲೆ ಆ ಮಟನ್ ಚಾಪ್ಸ್ ಗ್ರೇವಿ ಇದೆಲ್ಲ ಎತ್ಕೊಂಡು ಒಂದು ಬೈಟ್ ಹೋಗ್ಬಿಟ್ರೆ ಮಾತ್ರ ಬೆಳಗ್ಗೆ ಸೂಪರ್. ಆಹಾ, ಗ್ರೇವಿ ಸೂಪರಾಗಿದೆ, ಸ್ಪೈಸಿ ಇದೆ. ಆ ಇಡ್ಲಿ ಕಾಂಬಿನೇಷನ್ ಮಸ್ತಾಗಿದೆ. ಅದ್ರ ಜೊತೆ ಮಟನ್ ಹೋಗ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಟನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕುಕ್ ಆಗೋಗಿದೆ. ಹೆಂಗಿದ್ದಾರೆ ಅಂದರೆ ಕೈಯಲ್ಲಿ ಸುಮ್ಮನೆ ಹಿಂಗೆ 2 ಸರಿ ಹಿಂಗೆ ಮುಟ್ಟಿದ್ರೆ ಸಾಕು ಎಲ್ಲ ಕರ್ಗೋಗ್ಬಿಡುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಕುಕ್ ಆಗಿದೆ. ಎಲ್ಲಿ ಮೂಳೆಯಿಂದ ಮಟನ್ ಪೀಸು ಬೇರೆ ಆಗೋಯ್ತು. ಸಾಕಾದ ಕುಕ್ ಆಗಿದೆ ಮಾತ್ರ. ಮಟನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಟನ್ ಇದು. ಚಾಪ್ಸ್ ಮಟನು ಇಡ್ಲಿ ಜೊತೆ ಒಂದೊಂದು ಬೈಟು ಹೋಗ್ತಾಯಿದ್ರೆ ಮಾತ್ರ ಸ್ವರ್ಗ. ಫಸ್ಟ್ ಕ್ಲಾಸ್ ಆಗಿದೆ ಗುರು. ಮಟನ್ ಚಾಪ್ಸ್ ಮಾತ್ರ ಅದ್ಭುತವಾಗಿದೆ. ಈವನ್ ಚಿಕನ್ ಚಾಪ್ಸ್ ಸಿಗುತ್ತೆ ಇಲ್ಲಿ ನೋಡಿ. ಸೊ ಬೇಕಾದರೆ ನೀವು ಇಡ್ಲಿ ಡಿಪ್ಪು ತೊಗೋಬೋದು ಚಿಕನ್ ಚಾಪ್ಸನ್ನ. ನಾನು ಮಟನ್ ಚಾಪ್ಸ್ ಡಿಪ್ ತೊಗೊಂಡೆ. ಹಂಗಿದೆ ನೋಡಿ ಚಿಕನ್ ಚಾಪ್ಸ್ ಇದು. ಇದು ಹಂಗೆ ಇದೆ ಗುರು. ಮುಟ್ಟಿದ್ರೇ ಕಳ್ಸ್ಕೊಂಬತ್ತಿದೆ ಪೀಸು ಮೂಳೆಯಿಂದ. ಮಾಡ್ಕೊಂಡು ತಿನ್ಬೋಣ ಇದನ್ನು ಒಂದ್ಸರಿ ಹೇಗಿರುತ್ತೆ ನೋಡೋಣ. ಫ್ಲೇವರ್ ಡಿಫ್ರೆಂಟ್ಸ್ ಇದೆ. ಮಟನ್ ಚಾಪ್ಸು ಸ್ವಲ್ಪ ಸ್ಪೈಸಿ ಇದೆ, ಅಲ್ಲಿ ಚಿಕನ್ ಚಾಪ್ಸು ನಿಮಗೆ ಸ್ಪೈಸಿ ಕಮ್ಮಿ ಇದೆ. ಆಮೇಲೆ ಚಿಕನ್ದು ಫ್ಲೇವರು ಸಕ್ಕತ್ತಾಗಿ ಸಿಗುತ್ತೆ. ಆಮೇಲೆ ರುಬ್ಬಿ ತೆಂಗಿನಕಾಯಲ್ಲಿ ಹಾಕಿ ಜಾಸ್ತಿ ಮಾಡಿರೋವಂಥದ್ದು ಮಸಾಲ ಚೆನ್ನಾಗಿದೆ, ಸೆಟಲ್ ಆಗಿರುವಂಥದ್ದು. ಸ್ವಲ್ಪ ಖಾರ ಕಮ್ಮಿ ಬೇಕಂದರೆ ಚಿಕನ್ ಚಾಪ್ಸ್ದು ಡಿಪ್ಪು ತಗೊಳ್ಳಿ. ಖಾರ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಂದರೆ ಮಟನ್ ಚಾಪ್ಸು ಡಿಪ್ಪನ್ನ ನೀವು ಇಡ್ಲಿ ಜೊತೆ ಮಸ್ಟ್ ಟ್ರೈ. ಅದ್ಭುತವಾಗಿದೆ ಮಾತ್ರ. ಸೊ ಇಲ್ಲಿ ನಿಮಗೆ ಬೆಳಗ್ಗೆ ಬಂದರೆ ಫೇಮಸ್ಸು ಸೌದೆ ಒಲೆಯಲ್ಲಿ ಮಾಡೋವಂಥ ಬಿರಿಯಾನಿ ಸಿಗುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡೂ ಸಿಗುತ್ತೆ. ಇಲ್ಲಿ ಫಸ್ಟು ಚಿಕನ್ ಬಿರಿಯಾನಿ ಕಡೆ ಹೋಗ್ಬಿಡೋಣ. ಬಿಸಿ ಚಿಕನ್ ಬಿರಿಯಾನಿ, ಸೌದೆ ಒಲೆಯ ಚಿಕನ್ ಬಿರಿಯಾನಿ ಪೀಸಸ್ಸು ಸೇಮ್ ನಿಮಗೆ ಜೊತೆಗೆ ಕುಕ್ ಮಾಡಿರೋವಂಥದ್ದು. ಮಸಾಲೆ ಸಕ್ಕತ್ತಾಗಿ ಇಳ್ಕೊಂಡಿದೆ, ಚೆನ್ನಾಗಿದೆ. ಮತ್ತು ರೈಸು ಸಕ್ಕತ್ತು ಸ್ಟ್ರಾಂಗಾಗಿ ಕಾಣ್ತಿದೆ, ಖಾರವಾಗಿರೋ ಥರ ಅನಿಸ್ತಿದೆ. ಗ್ರೀನ್ ಚಿಲ್ಲಿ ಎಲ್ಲ ಹಾಕಿದ್ದಾರೆ ಗುರು, ಅದು ಗಮ್ ಅಂತಿದೆ. ಒಟ್ಟಿನಲ್ಲಿ ಆ ಸ್ಪೈಸಿನೆಸ್ಸು ನಿಮ್ಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ. ರೈಸು ಅಷ್ಟೇ ಉದುರಾಗಿ ಒಳ್ಳೆ ಮಸಾಲ ಸಾಕಾಗಿ ರೈಸಲ್ಲೆಲ್ಲ ಇಳ್ಕೊಂಡು ಎಷ್ಟೊತ್ತು ತಿನ್ನೋಣ ಅಂತ ಅನಿಸ್ತಿದೆ. ಸ್ಪೈಸಿ ಇದೆ. ಇವನ್ ಹೆಂಗೆ ಅಂದರೆ ಈ ಹೊಸಕೋಟೆ ಕಡೆ ತಿಂತಿರೋ ಗೊತ್ತಾ ಬಿರಿಯಾನಿ, ಹೊಸಕೋಟೆ ಕಡೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಮಸಾಲ ಹಾಕಿ ಮಾಡ್ತಾರೆ ನೋಡಿ, ಸ್ಪೈಸಿ ಜಾಸ್ತಿ ಇರುತ್ತೆ. ಸೊ ಆ ಥರನೇ ಇದೆ. ಸ್ವಲ್ಪ ಟೊಮೊಟೊ ಎಲ್ಲ ಬೆಳೆಸಿರೋದಕ್ಕೆ ಸ್ವಲ್ಪ ಟ್ಯಾಂಗಿನೆಸ್ಸು, ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಆ ಸ್ಪೈಸಿ ನಿಮಗೆ ಫೀಲ್ ಮಾಡೋಕ್ಕೆ ಫಸ್ಟ್ ಬೈಟಲ್ಲೇ ಸಿಗುತ್ತೆ. ಬಾಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ ಮತ್ತು ಹೀಟ್ ಆಗೋಗುತ್ತೆ ಬಾಯಿ ಹಂಗೇನೆ ತಿಂತ ಚೆನ್ನಾಗಿದೆ.
ಪೀಸಸ್ಸು ಅಷ್ಟೇ ದಪ್ಪ ದಪ್ಪ ಪೀಸಸ್ಸು. ಸೊ ದಪ್ಪ ದಪ್ಪ ಪೀಸು 1 2 3 4 ಓಕೆ 4 ಪೀಸು ದಪ್ಪ ದಪ್ಪ ಪೀಸ್ ಹಾಕ್ತಾರೆ ನೋಡ್ಬೋದು ನೀವು. ಪೀಸ್ ಮಾತ್ರ ಚೆನ್ನಾಗಿ ಮಸಾಲ ಹಿಡ್ದಿದೆ. ನಿಮಗೆ ಬರೀ ಪೀಸ್ ತಿನ್ನಬೇಕಾದ್ರೂ ಅಷ್ಟೇ ನಿಮಗೆ ಒಂದೇನಂತಾರೆ ಹಸಿ ಹಸಿ ಥರ ಅನಿಸಲ್ಲ. ನಾರ್ಮಲಾಗಿ ಬಿರಿಯಾನಿನಲ್ಲಿ ಡ್ರೈ ಅಂತ ಅನಿಸ್ಬಿಡುತ್ತೆ ಪೀಸಸ್ಸು. ಆ ಸ್ಪೈಸಿ ಫೀಲ್ ಮಾಡೋಕ್ಕೆ ಸಿಗುತ್ತೆ ನಿಮಗೆ ಪೀಸಸ್ಸು ಕೂಡ. ಅಂದರೆ ಖಾರ ಇದೆ, ಮಸಾಲ ಚೆನ್ನಾಗಿ ಹಿಡ್ದಿದೆ, ಮಸಾಲೆ ಭರಿತವಾಗಿದೆ ಒಟ್ಟಿನಲ್ಲಿ ಪೀಸಸ್ಸು ತಿನ್ನಬೇಕಾದ್ರೆ ಚೆನ್ನಾಗಿದೆ. ಬೆಳಗ್ಗೆ ಆ್ಯಕ್ಚುಲಿ ನಮಗೆ ಸ್ಪೈಸಿನೆಸ್ಸು ಚೆನ್ನಾಗಿ ಇಷ್ಟ ಆಗುತ್ತೆ ಬಾಯಿಗೆಲ್ಲ ಯಾರೇ ತಿನ್ಬೇಕಂದ್ರೂ. ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರೋ ಬಿರಿಯಾನಿ ಬೇಕಂದರೆ ಚಿಕನ್ ಬಿರಿಯಾನಿ ಬನ್ನಿ, ಸಾಕಾಗಿದೆ. ನಾವು ಬಂದಿರೋದು ಈ ಒಂದು ಮಟನ್ ಬಿರಿಯಾನಿಗೆ. ಸೊ ಮಟನ್ ಬಿರಿಯಾನಿನೂ ಅಷ್ಟೇ ಸೇಮ್ ನಿಮ್ಮ ಚಿಕನ್ ಬಿರಿಯಾನಿ ಹೆಂಗೆ ಕಾಣ್ತಿತ್ತು ಅದೇ ಥರ ಸ್ಟ್ರಾಂಗಾಗಿ ಕಾಣ್ತಿದೆ. ಆಮೇಲೆ ಇದಕ್ಕೂ ಅಷ್ಟೇ 4 2 3 4 5 4-5 ಪೀಸ್ ಕೊಡ್ತಾರೆ ಗುರು ಮಟನ್ನು ಪೀಸಸ್ಸು. ಆಮೇಲೆ ರೈಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಸೇಮ್ ಆ್ಯಸ್ ಚಿಕನ್ ಬಿರಿಯಾನಿ. ಆಮೇಲೆ ಸಾಫ್ಟ್ ಆಗಿದೆ ಸ್ವಲ್ಪ ಚಿಕನ್ ಬಿರಿಯಾನಿಗೆ ನಮ್ಮ ಮಟನ್ ಬಿರಿಯಾನಿ ಫೀಲ್ ಮಾಡೋದಕ್ಕೆ. ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಸೇಮ್ ಚಿಕನ್ ಬಿರಿಯಾನಿ ನೋಡಿದ್ರೆ ಹೆಂಗೆ ಟೆಂಪ್ಟಿಂಗ್ ಆಗ್ತಿದ್ದೋ ಅದೇ ಥರ ಮಟನ್ ಬಿರಿಯಾನಿನೂ ಟೆಂಪ್ಟಿಂಗ್ ಆಗಿರುತ್ತೆ ನಿಮಗೆ ನೋಡ್ತಿದ್ರೇನೆ. ಆಹಾ ಸೀರಿಯಸ್ ಆಗಿ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಫ್ಲೇವರ್ ಚೆನ್ನಾಗಿದೆ. ಇನ್ನು ಅಂದರೆ ಮೇನ್ ಮಟನ್ ಫ್ಲೇವರ್ ಇರುತ್ತಲ್ಲ, ಮೇ ಬಿ ಅದಕ್ಕೆ ಇರಬೇಕು. ಮಟನ್ ಫ್ಲೇವರು ನಿಮಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ ನಾಲ್ಗೆನಲ್ಲಿ. ಜೊತೆಗೆ ಆ ಸ್ಪೈಸಿನೆಸ್ಸು ಪ್ಲಸ್ ಆ ಒಂದು ರೈಸಲ್ಲಿ ಆ ಒಂದು ಫ್ಲೇವರ್ ಏನಿದೆಯಲ್ಲ ಸಕ್ಕತ್ ಇಷ್ಟ ಆಗುತ್ತೆ ಫ್ಲೇವರ್ ನಿಮ್ಗೆ. ಆ್ಯಕ್ಚುಲಾಗಿ ಸಾಫ್ಟಾಗಿದೆ ಫೀಲ್ ಮಾಡೋದಕ್ಕೆ. ಗಪ್ಪ ಕ್ಲೋಸಪ್ ಲುಕ್ ನೋಡ್ಬಿಡಿ ಹೆಂಗಿದೆ ಅಂತ ಪೀಸು. ಸಾಫ್ಟಾಗಿ ಪೀಸಸ್ಸು ನಾರ್ ಅಂತ ಅನಿಸಲ್ಲ, ಕಡಿತಿದ್ರೆ ಈಗ ಫೀಲ್ ಸಿಗುತ್ತೆ ಮಟನ್ನಲ್ಲಿರೋಂಥ ಕ್ವಾಲಿಟಿ. ಆ ಟೇಸ್ಟು ಮಟನ್ ರೈಸ್ ಜೊತೆ ಪೀಸ್ ಎತ್ಕೊಂಡು ತಿನ್ನಬೇಕು, ಅದೇ ಮಜಾ. ಆಮೇಲೆ ಇದಕ್ಕೆ ಯಾವುದೇ ಮೊಸರು ಬಜ್ಜಿನೋ ಇಲ್ಲ ನಿಂಬೆಹಣ್ಣು ಇಟ್ಕೋಬೇಕು ಅಂತ ಅನ್ಸೋದಿಲ್ಲ, ಯಾಕಂದರೆ ಆಲ್ರೆಡಿ ಸ್ಪೈಸಿ ಇದೆ, ರುಚಿ ಜಾಸ್ತಿ ಇದೆ. ಆ ರುಚಿನ ನಿಮಗೆ ಮಿಸ್ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ. ಬೆಳಗ್ಗೆ 4 ಗಂಟೆ ಬಂದರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ ಚಾಪ್ಸ್ ಸಿಗುತ್ತೆ, ಇಡ್ಲಿ, ಕಬಾಬ್ ಸಿಗುತ್ತೆ, ಕಾಳು ಸೂಪ್ ಸಿಗುತ್ತೆ. ಅದಾದಮೇಲೆ 11 ಗಂಟೆಯಿಂದ ಊಟ ಸಿಗುತ್ತಂತೆ. ಬೋಟಿ ಊಟ, ತಲೆಮಾಂಸ ಊಟ, ಮಟನ್ ಊಟ, ಕೈಮಾ ಊಟ, ಚಿಕನ್ ಊಟ, ಈ ಥರ 4:15ವರೆಗೂ ಊಟ ಸಿಗುತ್ತೆ. ಆಮೇಲೆ 6:30ಯಿಂದ ಮತ್ತೆ ಮುದ್ದೆ ಊಟ, ಮಟನ್ ಊಟ ಎಲ್ಲ ಸಿಗುತ್ತಂತೆ. ಸೊ ನೀವು ಕೂಡ ಬನ್ನಿ. ನಾಗದೇವನಹಳ್ಳಿ ಹತ್ರ ಏನಾದ್ರು ಸುತ್ತಮುತ್ತ ಇದ್ದರೆ, ಸೊ ಅರ್ಲಿ ಮಾರ್ನಿಂಗ್ ಊಟ ಏನಾದ್ರು ಮಾಡಬೇಕಂತಂದರೆ ಸೊ ಬಂದು ನೀವು ಟ್ರೈ ಮಾಡ್ಬೋದು. 4 ಗಂಟೆಯಿಂದ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಲೊಕೇಶನ್ ನಿಂಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬರ್ಬೋದು, ಟ್ರೈ ಮಾಡ್ಬೋದು. ಒಳ್ಳೆ ಸ್ಪೈಸಿ ಆಗಿರುವಂಥ, ರುಚಿ ಆಗಿರುವಂಥ ಒಂದು ಬಿರಿಯಾನಿ. ಬಾಯ್ ಬಾಯ್.